ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ, ಬಟ್ ಬಡ್ಜೆಟಲ್ಲಿ ಏನು ಮಾಡಿದ್ರಿ? ಹಿಂದೂ ಮುಸ್ಲಿಮರನ್ನು ಬೇರ್ಪಡೆ ಮಾಡಿಬಿಟ್ರಿ. ಏಕೀಕರಣ ಕರ್ನಾಟಕ ಹೋಗಿ ಎಲ್ಲರೂ ಸಹಬಾಳ್ವೆಯಲ್ಲಿದ್ದಂಥ ಕರ್ನಾಟಕವನ್ನು ಇವತ್ತು ನಿಮ್ಮ ಬಜೆಟಲ್ಲಿ ಬೇರ್ಪಡಿಸ್ಬಿಟ್ರಿ. ಸುಮ್ಮನೆ ಏನೋ ಒಂಥರ ಸಂಶಯ ಬರೋದ್ರಲ್ಲಿ ಹಿಂದೂ ಮುಸ್ಲಿಮರಿಗೆ ನೀವು ನಾಂದಿ ಹಾಡಿಬಿಟ್ರಿ. ಸಿದ್ದರಾಮಯ್ಯ ಬೇಕಿತ್ತ? ಇದು ಬೇಕಿತ್ತ? 16 ಕಾಲೇಜು ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ, ಬೇಕಾ? ಇದೇನು ಮಾನಸಿಕವಾಗಿ ಜನ ಏನಾಗ್ತಾರೆ? ಮಾನಸಿಕವಾಗಿ ಜನ ಏನಾಗ್ತಾರೆ? ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ ನೀವು. ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ. ಇದಲ್ಲ ನಿಮ್ಮ ಬಡ್ಜೆಟ್ ಕೊಡೋ ವಿಚಾರದಲ್ಲಿ. ಏಕೆಂದರೆ ಮೋದಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ. ಹೌದು, ಎಲ್ಲರೂ ಭಾರತ ಅಂತ ಅಂದರೆ ಜಾತ್ಯತೀತವಾದಂಥ ಭಾರತ, ಎಲ್ಲರನ್ನೂ ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥ ಭಾರತ ಇದು. ಕಾಂಗ್ರೆಸ್ ಭಾಳ ಬಲಿಷ್ಠ ಮತ್ತು ವಿಶಾಲ ಅದು. ಆದರೆ ನೀವು ಅದನ್ನು ಸಂಕುಚಿತ ಮಾಡಾಕ್ಬಿಟ್ರಿ ಸಿದ್ದರಾಮಯ್ಯ, ಸಂಕುಚಿತ ಮಾಡಾಕ್ಬಿಟ್ರಿ ಅದನ್ನ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಒಂದು ರೀತಿಯಲ್ಲಿ ಪರಸ್ಪರ ಸಂಶಯಕ್ಕೆ ಎಡೆ ಮಾಡಿಕೊಟ್ಬಿಟ್ರಿ. ಇವತ್ತೇನಾಗಿದೆ? BJPಯವರು ಇದು ಸಾಬ್ರ ಬಡ್ಜೆಟ್ ಅಂತ ಅವ್ರು, ಇದು ಮುಲ್ಲಾ ಬಡ್ಜೆಟ್ ಅಂತ ಅವ್ರು ಏನೇನೋ ಬಾಯಿಗೆ ಬಂದಂಗೆ ಅವರು ಮಾತಾಡ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ನೀವು. ಯು ಆರ್ ರೆಸ್ಪಾನ್ಸಿಬಲ್ ಮಿಸ್ಟರ್ ಸಿದ್ದರಾಮಯ್ಯ, ನಾಟ್ ದ ಗವರ್ನಮೆಂಟ್. ಯು ದ ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನನಗೇನು ಅನ್ನಿಸ್ತದೆ, ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ತೀರ ಹೆಂಗೆ ನೀವೆಲ್ಲ ಅಂತಂದು. ಸಾಕಪ್ಪ, ಬಾಗಿಲಾಕ್ಬಿಟ್ಟು ಹೋಗ್ಬೋಣ ಆತ ಕಡೆ, ಮುಂದೆ ಬಂದವನು ಸಾಯ್ಲಿ ಬರ್ಡಿ ಮಗ ಆತ ಕಡೆ.